ನಮಸ್ಕಾರ ಸ್ನೇಹಿತರೆ 23/1/2025 ಅಂದರೆ ಇಂದು ಗುರುವಾರ ಇಂದು ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ। ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಮೆಣಸಿನಕಾಯಿ ಮಾರಾಟಕ್ಕೆ ಬರುವ ಪ್ರಮಾಣ ಭಾರಿ ಏರಿಕೆ ಆಗ್ತಾ ಇದೆ ಮತ್ತು ಇನ್ನು ಮುಂದಿನ ಮಾರುಕಟ್ಟೆಗಳಿಗೆ ಅವಕ ಬರುವ ಪ್ರಮಾಣ ಕೂಡ ಏರಿಕೆ ಆಗ್ತಾ ಇದೆ। ಏಕೆಂದರೆ ಈಗಾಗಲೇ ಎಲ್ಲಾ ಕಡೆನೂ ಮೆಣಸಿನಕಾಯಿ ಕಟಾವು ಹೆಚ್ಚಿನ ಪ್ರಮಾಣದಲ್ಲಿ ಶುರುವಾಗಿದೆ। ಸ್ನೇಹಿತರೆ ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 1,50,700 ಚೀಲ ಮಾರಾಟಕ್ಕೆ ಬಂದಿದ್ವು। ಸ್ನೇಹಿತರೆ ಮೆಣಸಿನಕಾಯಿ ಬೆಲೆ ಅನ್ನೋದು ಮೆಣಸಿನಕಾಯಿ ಡಿಮ್ಯಾಂಡ್ ಮತ್ತು ಕಾಯಿ ಕ್ವಾಲಿಟಿಯ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಮತ್ತು ಬಂದ ಮೆಣಸಿನಕಾಯಿಯನ್ನು ಬೆಸ್ಟ್ ಕ್ವಾಲಿಟಿ, ಸುಪೀರಿಯರ್ ಕ್ವಾಲಿಟಿ ಮತ್ತು ಡಿಲಕ್ಸ್ ಕ್ವಾಲಿಟಿ ಆಧಾರದ ಮೇಲೆ ರೇಟ್ ಹಾಕಲಾಗುತ್ತದೆ। ಸ್ನೇಹಿತರೆ ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತ ನೋಡುವುದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ತುಂಬಾ ಜನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರ, ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋವನ್ನು ದಯವಿಟ್ಟು ಹೆಚ್ಚು ಜನರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ। ಸ್ನೇಹಿತರೆ ಇಂದು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳನ್ನು ಗಮನಿಸುವುದಾದರೆ ಡಬ್ಬಿ ಬ್ಯಾಡಗಿ 15,000ದಿಂದ 40,000ದವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 15,000 ನಡೆದರೆ ಹೈಯೆಸ್ಟ್ 40,000ದವರೆಗೆ ರೇಟ್ ನಡೆದಿದೆ। ಇದರೊಳಗೆ ಬೆಸ್ಟ್ ಕ್ವಾಲಿಟಿ 15,000ದಿಂದ 22,000ದವರೆಗೆ ರೇಟ್ ನಡೆದರೆ ಸುಪೀರಿಯರ್ ಕ್ವಾಲಿಟಿ 25,000ದಿಂದ 35,000ದವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಕಾಯಿ ಇದ್ದು ಸೀಡ್ಗಾಗಿ ತೆಗೆದುಕೊಂಡ ಕಾಯಿ 35ರಿಂದ 40,000ದವರೆಗೆ ಕೂಡ ರೇಟ್ ನಡೆದಿದೆ। ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ 12,000ದಿಂದ 35,000ದವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 12,000 ನಡೆದರೆ ಹೈಯೆಸ್ಟ್ 35,000ದವರೆಗೆ ರೇಟ್ ನಡೆದಿದೆ। ಇದರೊಳಗೆ ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 20,000ದವರೆಗೆ ರೇಟ್ ನಡೆದರೆ ಸುಪೀರಿಯರ್ ಕ್ವಾಲಿಟಿ ಕಾಯಿ 22,000ದಿಂದ 30,000ದವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಇದ್ದು ಸೀಡ್ಗಾಗಿ ತೆಗೆದುಕೊಂಡ ಕಾಯಿ 30ರಿಂದ 35,000ದವರೆಗೆ ರೇಟ್ ನಡೆದಿದೆ। ಸ್ನೇಹಿತರೆ ಯಾವುದೇ ಮಿರ್ಚಿ ಮಾರ್ಕೆಟ್ನಲ್ಲಿ ರೇಟ್ ಅನ್ನೋದು ಈ ಗ್ರೇಡಿಂಗ್ ಆಧಾರದ ಮೇಲೆನೆ ಹಾಕಲಾಗುತ್ತದೆ। ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ 8,000ದಿಂದ 17,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 17,500ರವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಇದ್ರೆ 18,500ರವರೆಗೆ ಕೂಡ ರೇಟ್ ನಡೆದಿದೆ। ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ 10,000ದಿಂದ 18,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 10,000 ನಡೆದರೆ ಹೈಯೆಸ್ಟ್ 18,500ರವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಕಾಯಿ ಇದ್ದು ಕಾರ್ಪೆಟ್ ಕಲರ್ ಕಾಯಿ ಇದ್ರೆ 19,500ರವರೆಗೆ ಕೂಡ ರೇಟ್ ನಡೆದಿದೆ। ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸ್ 7,000ದಿಂದ 12,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದ್ರೆ 7,000 ನಡೆದರೆ ಹೈಯೆಸ್ಟ್ 12,500ರವರೆಗೆ ರೇಟ್ ನಡೆದಿದೆ। ಇನ್ನು ಡಿಲಕ್ಸ್ ಕ್ವಾಲಿಟಿ ಇದ್ರೆ ಒಳ್ಳೆ ಶೈನಿಂಗ್ ಮತ್ತು ಒಳ್ಳೆ ಕಾರ್ಪೆಟ್ ಕಲರ್ ಇದ್ರೆ 14,000ದವರೆಗೆ ಕೂಡ ರೇಟ್ ನಡೆದಿದೆ। ಇನ್ನು 5531 ಮಚ್ಚೆಗಾಯಿ 4,000ದಿಂದ 7,500ರವರೆಗೆ ರೇಟ್ ನಡೆದರೆ 5531 ಬೆಳೆಗಾಯಿ 2,000ದಿಂದ 4,200ರವರೆಗೆ ರೇಟ್ ನಡೆದಿದೆ। ಸೂಪರ್ 10 ವೆರೈಟಿ 6,000ದಿಂದ 12,500ರವರೆಗೆ ರೇಟ್ ನಡೆದಿದೆ। ಕಾಯಿ ಟಾಪ್ ಕ್ವಾಲಿಟಿ ಇದ್ರೆ 13,000ದವರೆಗೆ ಕೂಡ ಸೂಪರ್ 10 ರೇಟ್ ನಡೆದಿದೆ। ಗುಂಟೂರು ವೆರೈಟಿ ಮೆಣಸಿನಕಾಯಿ 8,000ದಿಂದ 13,500ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 8,000 ನಡೆದರೆ ಹೈಯೆಸ್ಟ್ 13,500ರವರೆಗೆ ರೇಟ್ ನಡೆದಿದೆ। BASF ನವರ ಲಾಲಿ 5,000ದಿಂದ 11,000ದವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 11,000ದವರೆಗೆ ಲಾಲಿ ರೇಟ್ ನಡೆದಿದೆ। ಇಂಡೋ 5 ವೆರೈಟಿ 5,000ದಿಂದ 11,800ರವರೆಗೆ ರೇಟ್ ನಡೆದಿದೆ। ಕಡಿಮೆ ಅಂದರೆ 5,000 ನಡೆದರೆ ಹೈಯೆಸ್ಟ್ 11,800ರವರೆಗೆ ರೇಟ್ ನಡೆದಿದೆ। ಇನ್ನು 411 1081 ಲಕ್ಷ್ಮಿ ಸೀಡ್ಸ್, ಕಾಶ್ಮೀರ್ ರಾಯಲ್, ಸುವರ್ಣ ಬ್ಯಾಡಗಿ ಇನ್ನು ಇಂತಹ ಹಲವಾರು ಸೀಡ್ ವೆರೈಟಿಗಳು 5,000ದಿಂದ 12,000ದವರೆಗೆ ರೇಟ್ ನಡೆದಿದೆ। ಇನ್ನು ಎಲ್ಲಾ ವೆರೈಟಿ ಸೀಡ್ ಮೆಣಸಿನಕಾಯಿ ಸೆಕೆಂಡ್ ಕ್ವಾಲಿಟಿ ಕಾಯಿ 4,000ದಿಂದ 8,000ದವರೆಗೆ ರೇಟ್ ನಡೆದಿದೆ। ಇನ್ನು ಎಲ್ಲಾ ವೆರೈಟಿ ಸೀಡ್ ಮೆಣಸಿನಕಾಯಿ ತಾಲು 1,500ರಿಂದ 4,200ರವರೆಗೆ ರೇಟ್ ನಡೆದಿದೆ। ಸ್ನೇಹಿತರೆ ಇವು ಗುರುವಾರ ಅಂದ್ರೆ ಇಂದು ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳು। ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ವಿಡಿಯೋವನ್ನು ಹೆಚ್ಚು ಜನರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ।